ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ಅರೌಂಡ್ ಇವಾಗ 12 o'clock ಟೈಮು. ನಾವಿರೋದು ಲಕ್ನೋವಲ್ಲಿ. ರಾತ್ರಿ ಅರೌಂಡ್ 4 o'clock 4:30 ರೀಚ್ ಆದ್ವಿ ಲಕ್ನೋ. ಬಂದು ರೂಮ್ ಮಾಡ್ಕೊಂಡು ಮಲಗಿ ಇವಾಗ ಎದ್ದು ರೆಡಿಯಾಗಿ ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ವಿ. ತಿಂಡಿ ತಿನ್ಕೊಂಡು ಹೊರಡಬೇಕು. ಸೊ ಟುವರ್ಡ್ಸ್ ಶಿರಡಿ 1012 kilometers ಇದೆ. ಪ್ಲಾನಿಂಗ್ ಟು ಸ್ಪ್ಲಿಟ್ ಇಟ್ ಇಂಟು ನೋಡೋಣ ಮ್ಯಾಕ್ಸಿಮಮ್ ಕವರ್ ಮಾಡ್ಕೋಬೇಕು ಅಂತ. ಅವ್ರು ಬೇಜಾನ್ ಸ್ಥಿತಿ. ಇದೇ ರೆಸ್ಟೋರೆಂಟ್, ಎಲ್ಲ ಬಾಯ್ಸ್ ಇದ್ದಾರೆ ಒಳಗೆ. ಹೋಗೋಣ. ಬೇಜಾನ್ ಧೂಳು ಎಲ್ಲ ಕಡೆ ಹಾರ್ತಾ ಇದೆ ಎಲ್ಲ. भैया एक बार कार वॉश किधर होता है? गाड़ी धोना. कितना दूर? हाँ अच्छा. सो उस तरफ है, इस तरफ है ಮೇನ್ ರೋಡ್ पे. ಓಕೆ. ನಾವು ಹುಡುಕೋ ಬಂದ ಸಿಗಲ್ಲ, ಕಾರ್ ಎತ್ಕೊಂಡು ಹೋಗೋಣ. ಬನ್ನಿ ಹೋಗ್ಬಿಟ್ಟು ಮಾಡ್ಸ್ಕೊಂಡು ಬರೋಣ ಅಷ್ಟೇ. ಲೆಫ್ಟು ಅದೇ ಅಲ್ಲೇ ಬಿಲ್ಡಿಂಗ್ ತೋರಿಸ್ತು, ಬಟ್ ಕಾರ್ ವಾಶ್ ಕಾಣಿಸಿಲ್ಲ. ಅದೇ ಬಿಸ್ಕೆಟ್ ತೊಗೊಂಡಿದ್ದು ನಾನು ಬೆಳಗ್ಗೆ 2 kilometer ಓಡಾಡಿದ್ದೀನಿ ಕಡೆ. ಗೂಗಲ್ ರೌಂಡ್ ಓಡಿಸಿ 950 meters. ನಾನು ಗೂಗಲ್ ಸುತ್ತಿದ್ದಾಳೆ ಗೂಗಲ್ ಆಂಟಿ. ಅಮ್ಮ ದೇವರೇ, ಅಕ್ಕನ ತುಂಬಿಸ್ಕೊಂಡೆ ನಾನು. ಮುಗಿದೆ ಗೂಗಲ್ ಆಂಟಿ ಕಡೆಗೆ. ಸರಿ ಆಯ್ತು ಬಿಡಪ್ಪ. ಒಂದು ಇಲ್ಲಿ ಬಂದು ಹೋಟ್ಲ್ ಹತ್ರ ಹಿಂಗೆ ನಿಂತ್ಕೊಂಡೆ. ಸರಿ ಯಾವ್ದಕ್ಕೂ ಹಿಂಗೆ ಸೀದಾ ಹೋಗಿ ನೋಡೋಣ ಇರೋ. ಇಲ್ಲ ಅಲ್ಲೇನು ಪ್ರಾಬಬಿಲಿಟಿ ಇದ್ದಿದ್ದು ಮೇನ್ ರೋಡಲ್ಲಿ ಇರ್ಬೇಕು ಹೋಟ್ಲ್ಗಳು, ಅಲ್ಲಿ ಇಲ್ಲ. ಸರಿ ಅಂದ್ಬಿಟ್ಟು ಹಿಂಗೆ ಹೋಗಿ ನೋಡೋಣ ಒಂದ್ಸರಿ, ಏನಾರು ಅಕಸ್ಮಾತ್ ಬೋರ್ಡ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತು, ಲೈಟಿಂಗ್ ಇದೆ ಮೇಲೆ. ಅಲ್ಲ ಈಗ ನಾವು ಡೈರೆಕ್ಟ್ ಶಿರ್ಡಿ ಹೋಗೋದು ಅಂದರೆ ನಾಗ್ಪುರ ಹೋಗ್ಬೇಕು. ನಾಗ್ಪುರ ನೀವು ಗಡ್ಡ ಹೋಗ್ಬೋದು. ಹೌದು, ನಾಗ್ಪುರ ಹೋಗ್ಬೋದು. 12 ಹೋಗೋಣ. ನಾಗ್ಪುರ 800 ಚಿಲ್ಲರೆ. ಇದೆ ಒಂದು ನಿಮಿಷ. ಅಲ್ಲಿಂದ 425 ಅಷ್ಟು. ಇಲ್ಲಿಂದ ಶಿರ್ಡಿ 1200 ಚಿಲ್ಲರೆ. ಈ ಕಡೆ ಹೋದರೆ 1300. ಇವಾಗ ನಾವಿರೋದು ಕಾನ್ಪುರದ್ದು ಲೆದರ್ ಮಾರ್ಕೆಟ್. ಸೊ ಎಂಟೈರ್ ಸ್ಟ್ರೆಚ್ ಲೆದರ್ ಗೂಡ್ಸೇ ಇರೋದು. ಬೆಲ್ಟ್, ಚಪ್ಪಲ್, ಶೂಸ್, ಜಾಕೆಟ್, ಬ್ಯಾಗ್ಸ್ ಎಲ್ಲ ಲೆದರ್ ಜಾಕೆಟ್ಗಳೆಲ್ಲ ಇದೆ. ಕ್ವಾಲಿಟಿ ಕಾಸ್ಟು ಗೊತ್ತಿಲ್ಲ, ಬಂದಿದ್ದೀವಿ ನೋಡ್ತಾ ಇದೆ. In 200 meters, turn left onto Bank Street. ಕಲೆಕ್ಷನ್ ಇದೆ. Head northwest. ಲ್ಯಾಪ್ಟಾಪ್ ಬ್ಯಾಗ್ಗಳು ट्रॉली बैग्स, बैग्स, लेडीज हैंड बैग.
ಬಾತ್ರೂಮ್ ಇದು. मश्वी ब्रो जैकेट तगोल्ता है ये बाइकर है। ये बाइकर है, उसका बाइक है। तो बता दो। कैसा है सभी कितना ये 4200 रुपये 42 4200 42 एक कौन कैसा पूरा। कौन सा कलर है कौन सा लेदर है ये ये सीप शीप का समझ गए? और ये सभी ये भी सीप है। नो नो कॉस्ट कॉस्ट अಷ್ಟೇ 4200 किसके लिए साइज चाहिए ಕರೆಕ್ಟ್ ಅದು ಇಲ್ಲಿ ಜಾಮು 3 ಗಂಟೆಗೆ ತಲುಪಾಗಿತ್ತು ನಾವು ಹಾಂ ಪ್ಲಸ್ ಅಲ್ಲೊಂದು 3 hours 12 o'clock ಹೊರಟಿದ್ದು ಬಟ್ ಬೇಗ ನಾವು ಹೊರಟಿದ್ದು ಬೆಳಗ್ಗೆನೇ ಹೊರಟಿದ್ದು ಇಲ್ಲಿ ಬೆಂಗಳೂರಿಂದಲ್ವಾ ಇಲ್ಲಿ ಬೆಂಗಳೂರಿಂದ ನಾವು ನಾಗ್ಪುರ. ಫಸ್ಟು ತಲುಪಿದ್ದು ನಾಗ್ಪುರ ನಾಗ್ಪುರ ತಲುಪಿದ್ದು ಅರೌಂಡ್ 2:30 ನಾಗ್ಪುರಿಂದ ಬೆಳಗ್ಗೆ ಅರೌಂಡು ನಾವೆಲ್ಲ 9 o'clock ಹೊರಟಿದ್ದು ನಾಗ್ಪುರ 9 o'clock ಹೊರಟಿದ್ದು ಹೌದು 9 o'clock ಹೊರಟಿದ್ದು ಅರೌಂಡ್ 9 o'clock ಹೊರಟಿದ್ದು ಆರಾಮಾಗಿ ಎದ್ದು ತಿಂಡಿ ಸ್ನಾನ ಮಾಡಿ ಆಲ್ಮೋಸ್ಟ್ 9:30 ಮೇಲೆ ಆಗಿತ್ತು ಅವಾಗ ಹೊರಟಿತ್ತು ಹಾಂ ಹೌದು ಇವಾಗ ನಾವು ಹೊರಡ್ತಾ ಇರೋದು 5:30 ಹಾಂ ಸೊ ಎಲ್ಲಿ ಈಗ ನೆಕ್ಸ್ಟ್ ಯಾವ್ದಾದ್ರು ಹೊಡಿಯೋಣ ಮಗ ಒಂದು 500 kilometers ಓಡಿಸ್ಬಿಟ್ಟು 500-600 ಎಲ್ಲಾದ್ರೂ ಅಲ್ಲಿ ಡಾಬಲ್ ಹಾಕ್ಬಿಡೋಣ ಎಲ್ಲರೂ ಔಟ್ಸ್ಕರ್ಟ್ಸ್ ಅಲ್ಲಿ ಲಾಟ್ ಸಿಗುತ್ತಲ್ಲ ಹಾಕ್ಬಿಟ್ಟು ಮಲಗಣ ಬೆಳಗಿನ ಜಾವ ಬೇಗ ಎದ್ದು ಓಡಿಸೋದು ಅಷ್ಟೇ ಹಂಗೆ ಹಾಂ ಯಾಕಂದ್ರೆ ನಾಳೆ ನಾವು ಶಿರಡಿ ತಗೊಳ್ಬೇಕು ಸೀನ್ಸ್ ಇದೆ ಇವಾಗ ಏನು ತಗೊಳಂಗಿಲ್ವಲ್ಲ ಇನ್ನೇನಿಲ್ಲ ಹಾಂ ನೀನು ಹೆಂಗಿದ್ರು ಏನೋ ನೀನು ತಗೊಂಡಿದ್ಯಾ ಡೈಮಂಡ್ ನೆಕ್ಲೆಸ್ಸು ಆಮೇಲೆ ಗೋಲ್ಡ್ ನೆಕ್ಲೆಸ್ ಎಲ್ಲ ತಗೊಂಡಿದ್ಯಾ ನೀವು ಎಲ್ಲಿಟ್ಟು ಮಚ್ಚದು ಅದೆಲ್ಲ ಮಲಗಿದ್ದಾರೆ ಸತೀಶ್ ಒಳಗೆ ಇಟ್ಕೊಂಡು ಹಾಸಿಗೆ ಹಿಡೀಲಿ ಹೌದಾ ಹಾಂ ಇಲ್ಲಿ ಇದು ಕಾಣಿಸಿ ಅಂತ ಏನು ಅದಕ್ಕೆ ಅವ್ನು ಹೇಳ್ತಾನೆ ಸರ್ ಇವಾಗ ಸತೀಶ್ ಅವರು ಸ್ಟೋಂಡ್ ಆಗಿಬಿಟ್ಟಿದ್ರು ತಿಂತೀರಾ ಸರ್ ಒಂದು ಪಾಪಿಟ್ ಅಂತ ಹೊಟ್ಟೆ ಎಲ್ಲ ಸರಿ ಆಗುತ್ತೆ ಏನು ಗೊತ್ತಾಗಲ್ಲ ಓಕೆ ಮಾತ್ರ ತಗೊಂಡೆ ಇವಾಗ ನೋಡಿ ಅದು ವೆದರ್ ಇದೆ ಸರ್ ಕೋಲ್ಡ್ ಇದೆ ಸೆಕೆ ಇದೆ ಎಲ್ಲ ಇದೆ ಧೂಳಿದೆ ಅದಕ್ಕೆ ಓ ಇವಾಗ ಲೆದರ್ ಮಾರ್ಕೆಟಿಂದ ಶಾಪಿಂಗ್ ಮುಗಿಸ್ಕೊಂಡು ಸತೀಶ್ ಅವರು ಅಶ್ವಿನ್ ಅವರೆಲ್ಲರೂ ಹೋಗಿದ್ದು ಇವನಿಗೆ ಶಾಪಿಂಗ್ ಮಾಡೋಕ್ಕೆ ನಾನು ಬುದ್ಧಿವಂತ ನಾನು ಸತೀಶ್ ಅವ್ರ ಜೊತೆ ಹೋಗಿದ್ದು ಸತೀಶ್ ಅವ್ರು ನೋಡಕ್ಕೆ ಹೋಗ್ತಾರೆ ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಏನೇ ತಗೊಳ್ಳಲ್ಲ ಅಂತ ನಾನು ಹಂಗೆ ಹಾಂ ಹಂಗೂ ಲೆದರ್ ಜಾಕೆಟ್ ಬೇಕು ನಾನು ಕುರಿ ಮರಿ ಸಾಕೊಂಡು ಅದನ್ನೇ ಹೆಗ್ಲ ಮೇಲೆ ಹಾಕೊಂಡು ತಿರ್ಗಾಡ್ತೀನಿ ನಾನು ಬೇಕಾದ್ರೆ ಲೆದರ್ ಚಾನ್ಸೇ ಇಲ್ಲ ಅಂತ ತಗೊಳ್ಳೋಕ್ಕೆ रुको जरा सबर करो ಇವರೊಬ್ರು रुको जरा ಅವ್ರು ಹೇಳ್ತಾರೆ ತುಮ್ ಸಬರ್ ಕರೋ ಓಕೆ ಇವಾಗ ಅದು ಪ್ಲ್ಯಾನ್ ವಾಸ್ ನಾವು ಲಕ್ನೋಗೆ ಬಂದು ಲಕ್ನೋವಿಂದ ಕಾನ್ಪುರ್ ಬಂದು ಆಮೇಲೆ ಶಿರ್ಡಿ ಅಂದ್ಕೊಂಡ್ವಿ ಬಟ್ ಇವಾಗ ಇಲ್ಲಿ ಕಾನ್ಪುರ್ ರೋಡೆಲ್ಲ ಫುಲ್ ರೋಡ್ ವರ್ಕ್ ನಡೀತಾ ಇದೆ ಇಲ್ಲೆಲ್ಲ ಸೊ ಅದಕ್ಕೇನು ಮಾಡಿ ಇಂಡೋರ್ ಮೇಲೆ ಶಿರ್ಡಿ ಹೋಗಬೇಕಾಗಿತ್ತು ಬಟ್ ಇವಾಗ ವಾಪಸ್ ಬ್ಯಾಕ್ ನಾಗ್ಪುರ್ ಮೇಲೆ ಶಿರ್ಡಿಗೆ ಹೋಗೋದು ಸೊ ಶಿರ್ಡಿಗೆ ಹೋಗ್ತಾ ಇರೋ ರೀಸನ್ ಏನು ಅಂದರೆ ಸಾಯಿಬಾಬಾ ನೋಡೋಕ್ಕೆ ಬಟ್ ಅಲ್ಲಿಗೆ ಕರೆದಿದ್ದು ಫ್ರೆಂಡ್ ಒಬ್ಬ ಸಿಗ್ತೀನಿ ಅಂತ ಹೇಳ್ದ ಬರ್ತೀಯ ನಮ್ಮ ಮಚ್ಚ ಈ ಕಡೆಯಿಂದ ಅಂತ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡ್ತಿದ್ದೆ ಹಾಂ ಡ್ಯೂಟೂರಿಂದ ಅದು ಮಾಡಿ ಇಲ್ಲ ಮಚ್ಚ ಅವಂದೇ ಐಡಿಯಾ ಇದ್ದಿದ್ದು ಫಸ್ಟ್ ಮಗ ಬರ್ತಿಲ್ಲ ನನಗೋಸ್ಕರ ಬರ್ತಿದ್ರೆ ಇಲ್ಲ ಹಾಂ ನಾವು ಇವಾಗ ನನಗೋಸ್ಕರ ಬರ್ತೀರ ಹಂಗೆ ಬರ್ತಿದ್ದೀರಾ ನಿನಗೋಸ್ಕರನೇ ಬರ್ತಾ ಇರೋದು ಅದರ ಪ್ರಯಾರಿಟಿ ಬಾಬಾ ನೀರು ಸೆಕೆಂಡ್ ಹಾಂ ಅದಕ್ಕೆ ಓಕೆ ಇವಾಗ ಅಷ್ಟು ಸುಮಾರು ಟೈಮ್ ಆಗಿದೆ ಇಷ್ಟು ದೂರ ಆಗುತ್ತೆ ಅಷ್ಟು ದೂರ ಕವರ್ ಮಾಡಿ ತಪಾಕೊಂಡು ಬೆಳಿಗ್ಗೆ ಬೇಗ ಹೊಡಿಬೇಕು ಲಾಸ್ಟ್ ಫ್ಯೂ ಡೇಸಿಂದ ಅದು ಸೈಕ್ ಆಗ್ಬಿಟ್ಟಿದೆ ಮತ್ತು ಜಾಸ್ತಿ ರೋಡಲ್ಲಿ ಸ್ಪೆಂಡ್ ಮಾಡಿದೆ ರೋಡಲ್ಲಿ ಕಾರಲ್ಲಿ ಜಾಸ್ತಿ ಸ್ಪೆಂಡ್ ಆಗಿದೆ ಆಲ್ ಅಬೌಟ್ ದಿ ಜರ್ನಿ ಹಾಂ ಲಾಡ್ ಜನಗೆ ಸುಮ್ಮನೆ ಇಡೀ ದಿನ ದುಡ್ಡು ಕೊಡೋದು ಬರೀ 3-4 ಅವರ್ ಮಲಗೋದು ಅದು ಬರೋದು ಬಟ್ ಯು ಪಿ ರೋಡ್ಸ್ ಮಚ್ಚ ಸಾಕಾತ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿಟಿ ಇನ್ನ ತುಂಬಾ ಹಿಂದುಳಿದ ಪ್ರದೇಶ ಇಲ್ಲೆಲ್ಲ ಅದು ಡೆವಲಪ್ಮೆಂಟ್ ಇಲ್ಲ ಜನ ತುಂಬಾ ಇನ್ನ ಹಿಂದುಳಿದಿದ್ದಾರೆ ಡೆವಲಪ್ಮೆಂಟ್ ಇಲ್ಲ ಪ್ರೋಗ್ರೆಸ್ ಇಲ್ಲ ವಿಷನ್ ಕಾಣಿಸ್ತಿದೆ ಬಟ್ ಅವರು ವಿಷನ್ ಹೆಂಗೆ
ಜನರಿಗೆ ಆ ವಿಷನ್ ಗೊತ್ತಾಗ್ತದೆ. ಕರೆಕ್ಟ್ ಇದೆ ಅದು. ಅವನಿಗೆ ಆದಿತ್ಯನ ಅಂತ ಅವನಿಗೆ ಅವ್ನಿಗೆ vision ಕಾಣಿಸ್ತದೆ. ಅವನ ವಿಷನ್ ಸಖತ್ತಾಗಿದೆ. ಬಟ್ ಜನದ ವಿಷನ್ ಅವನ ವಿಷನ್ ಜೊತೆ ಇನ್ಕ್ಲೂಡ್ ಆಗ್ತಾರೆ ಅಷ್ಟೇ ಇರೋದು. ಇವಾಗ ನಮ್ದಿದೆ ನೋಡಿ, ನಮ್ಮ ವಿಷನ್ ಸಿದ್ದರಾಮಯ್ಯ ಡಿಫ್ರೆಂಟ್ ಇದೆಯಲ್ಲ, ಅವನೆಲ್ಲರಿಗೂ ಫ್ರೀ ಕೊಡಬೇಕು ಅಂದ್ಬಿಟ್ಟಂತ ನಾವು ಫ್ರೀ ಬೇಡಪ್ಪ, ಕೆಲಸ ಪಟ್ಟು ಸಂಪಾದನೆ ಮಾಡಲಿ ಅಂತ ನಮ್ದಿರೋದು ಐಡಿಯಾ ಆ ಥರ. ಸೊ ಎಲ್ಲರದ್ದು ವಿಷನ್ಗಳು ಡಿಫ್ರೆಂಟ್ ಇರುತ್ತೆ. ಡೆವಲಪ್ ಮಾಡಿದ್ರೆ ತುಂಬ ಟೈಮ್ ಇದೆ, ಏನಾಗಲ್ಲ ಅವನ ಕೈ ಎತ್ತಿ ಅಷ್ಟೇ ಇದೆ. ಬಟ್ ವಾರಣಾಸಿ ಅಂತೂ ಸಖತ್ ಡಿಫ್ರೆಂಟ್ ಟ್ರಿಪ್ಪು ಟುಗೆದರ್. ವಾರಣಾಸಿ ಸೀರಿಯಸ್ ಆಗಿ ನೋಡಬೇಕು. ವಾರಣಾಸಿ ಅಲ್ಲೇ ಇದ್ಬಿಡಿ. ಅಲ್ಲಿ ಸೀರಿಯಸ್ ಆಗಿ ಒಂದು ವಾರ ಅಲ್ಲೇ ಇದ್ರೆ ಜನ ಫ್ಲಿಪ್ ಆಗ್ಬಿಟ್ಟಿರ್ತಾರೆ. ಅಲ್ಲಿ ಕಲ್ಚರ್ ಅವ್ರಿಗೆ ಸಖತ್ ಸಿಂಪಲ್ ಜೀವನ ಗುರು. ಹೌದೌದು. ಊಟ ಮಾಡು, ಬೆಳಿಗ್ಗೆ ಎದ್ದೇಳು, ಅದು ಲೇಟಾಗಿ ಎದ್ದೇಳೋದು. ಜನ ಎಲ್ಲ ಲೇಟ್ ಎದ್ದೇಳೋದಲ್ಲಿ, ಯಾರು 7 ಗಂಟೆ ಮುಂಚೆ ಎದ್ದೇಳೋದೇ ಇಲ್ಲ ಅನ್ಸುತ್ತೆ ಅರ್ಧಂಬರ್ಧ. ಬಿಸಿ ಡೇಸ್ ಅದು. ಬಿಸಿ ಡೇಸಲ್ಲೂ ಅಷ್ಟೇ. ಬಿಸಿಯೆಸ್ಟ್ ಡೇಸ್. 7 ಗಂಟೆಗೆ ಎದ್ದೇಳ್ತಾರೆ, ರಾತ್ರಿ 9-10 ಗಂಟೆಗೆ ಶಟ್ಟು. ಬಟ್ ಇರ್ತಾರೆ ಆರಾಮಾಗೆ. ಬಟ್ ವೆರಿ ಫ್ರೆಂಡ್ಲಿ, ಹ್ಯಾಪಿ ಪೀಪಲ್. ನೈಸ್. ಮೋಸ್ಟ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಬಾಂಗ್ ಹಾಕೊಂಡು ಅದಕ್ಕೆ ಅನ್ಸುತ್ತೆ ರಾತ್ರಿ ಬೆಳಗ್ಗೆ ಮೈಕ್ರೋ ಡೋಸೇಜ್ ಬಾಂಗ್ ಹಾಕಿ ಕನಸಲ್ಲಿ ರಿಲ್ಯಾಕ್ಸ್ ಮಾಡ್ತಾರೆ. ಒಂದೇ ಓಪನ್ ಆಗಿರೋದು, ಯಾರೋ ಬರಲ್ಲ ಅನ್ಸುತ್ತೆ ಕಡೆ ಸೈಡು. ಬ್ಯಾರಿಕೇಡ್ ನಾನು ಹಿಂಗೆ ನುಗ್ಗೋಗ್ಬಿಡ. ಥ್ಯಾಂಕ್ಸ್. ನನಗೆ ಇವಾಗ ನಾವು ಚಿತ್ರಕೂಟ ಆಗ್ರಾ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇದ್ದೀವಿ. ಚಿತ್ರಕೂಟ ಸ್ಟೇ ಮಾಡೋಣ ಅಂದ್ಬಿಟ್ಟಂತ. ಟೈಮ್ 8 o'clock. ಚಿತ್ರಕೋಟೆಗೆ ರಾಮ ಬಂದಿದ್ರು. ಚಿತ್ರಕೂಟ ರಾಮ ಬಂದಿದ್ದ. ವನವಾಸಕ್ಕೆ ಹೋಗೋದು ಚಿತ್ರಕೋಟೆ. 300 meters, slight left onto the ramp to Bundelkhand Expressway. ವನವಾಸಕ್ಕೆ ಹೋಗೋಕ್ಕೆ ಚಿತ್ರಕೂಟ ಬಂದಿತ್ತಲ್ಲ. ಎಲ್ಲಿದಕ್ಕೆ ಆ ಕಡೆ ತಿರುಗಿದೆ, ಈ ಕಡೆ ಟೈರ್ ಈ ಕಡೆ ತಿರುಗಿದೆ. ಹೆಂಗಾಯ್ತು ಸೀರಿಯಸ್ ಆಗಿ ಗೊತ್ತಿಲ್ಲ. ಒಬ್ಬ ಕಿತ್ಕೊ ಬಂದ್ಬಿಟ್ಟಿದೆ ಎಲ್ಲ. ಸತ್ನಾ ಎಲ್ಲ ತಾಗಿದೆ ಮತ್ತೆ ಸದ್ಯ ಏನೋ ತಾಗಿದೆ. ಜಾಗ್ಬಿಟ್ಟು ಸ್ಪೀಡ್ ಬ್ರೇಕರ್, ಪುಟ್ಟ ಸ್ಪೀಡ್ ಬ್ರೇಕರ್. ರಾತ್ರಿ ಚಿತ್ರಕೂಟಲ್ಲಿ ಹೊಡೆದ್ವಿ. ಬೇಜಾನ್ ಟ್ರಾಫಿಕ್ ಇದೆ. ಕೊನೆಗೆ ಒಂದು ಯಾವುದೋ ಜಾಗ ಸಿಕ್ತು, ಅಲ್ಲಿಗೆ ನಮ್ಮ ಮಿಸ್ಟರ್ ಸತೀಶ್ ಅವ್ರಿಗೆ ಮೆಡಿಕೇಶನ್ಸ್ ಎಲ್ಲ ಕೊಟ್ಟು ರೆಸ್ಟ್ ಮಾಡಿಸಿ ಫುಲ್ ರಿಕವರಿ ಆಗಿದ್ದಾರೆ. ಎಲ್ಲ ಹೆದ್ದು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಇವಾಗ ಡೈರೆಕ್ಟ್ ಶಿರ್ಡಿ ಇಸ್ 1093 ಕಿಲೋಮೀಟರ್ಸ್, 16 hours ಜರ್ನಿ. 2:30 ಬೆಳಗಿನ ಜಾವ ರೀಚ್ ಚಾಲೆಂಜ್ ಆಗ್ತೀವಿ. ಆಕ್ಸೆಪ್ಟೆಡ್. ಅದಕ್ಕೆ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತೇಳಿ ಹೊರಡ್ತಾ ಇದ್ದೀವಿ. ಶಿರ್ಡಿಗೆ ಹೋಗಿ ದರ್ಶನ ಮುಗಿಸಿ ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್. ಅದು ಪಕ್ಕದ ಕಾರಲ್ಲಿ ನಮ್ಮದೇ ನೋಡ್ತಾ ಸೆಲೆಬ್ರಿಟೀಸ್ ಅಂತ. ರೋಡ್ ಚೆನ್ನಾಗಿದೆ. ನಾಗ್ಪುರ್ ಹೊಡೆದ ಮೇಲೆ ನ್ಯಾಷನಲ್ ಬಟ್ ಇಲ್ಲೆಲ್ಲ ಒಂಥರ ಕಾಡು ಜಾಗ. ಇದೆಲ್ಲ ಫಾರೆಸ್ಟ್. ಸತೀಶ್ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ನಾಗ್ಪುರಕ್ಕೆ In 100 meters. ಆಗ್ತಾರಂತ ಇಂಜೆಕ್ಷನ್ ಬೇಕಾಗಿದೆ. ನೋಡಿದ ಕಾಮಿಡಿ ಪಾಪ ಇವಾಗ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಬಟ್ ಇದೊಂದು ತಿಂಗಳಾದ್ಮೇಲೆ ನೆನೆಸ್ಕೊಂಡ್ರೆ ನನಗೂ ಬರುತ್ತೆ ಎಲ್ಲರಿಗೂ. ಇವಾಗ ಹೋಗಿ ಕೊಡಿಸ್ಬಿಟ್ಟು ಇಂಜೆಕ್ಷನ್ ಕೊಡಿಸಿ ಕರ್ಕೊಂಡು ಹೋಗಬೇಕು. ಶಿರ್ಡಿಗೆ ಹೋಗಬೇಕು. 8 hours ಜರ್ನಿ. ಇವಾಗ ಟೈಮು 7:15. 3 ಗಂಟೆಗೆ ರೀಚ್ ಆಗ್ತೀವಿ. ಶಿರ್ಡಿ ಮುಗಿಸ್ಕೊಂಡು ಅಲ್ಲಿ ಶನಿಶಂಕರಪುರ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಜರ್ನಿ ಆರಾಮಾಗಿ ಮುಗಿಸೋಣ. ನೋಡಿ